ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ತಾಯಿ ಎದೆ ಹಾಲು ಹೆಚ್ಚಿಸುವ ವಿಧಾನಗಳನ್ನು ಹೇಳ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಿಲ್ಲ, 6 ತಿಂಗಳವರೆಗೂ ತಾಯಿ ಎದೆ ಹಾಲೇ ಕುಡಿಸ್ಬೇಕು ಅಂತ ಹೇಳ್ತಾರೆ. ಹೌದು, ನಿಜ. ತಾಯಿ ಎದೆ ಹಾಲು ಬಿಟ್ಟು ಬೇರೆ ಏನೋ ಕೊಡೋಕೆ ಹೋಗ್ಬೇಡ್ರಿ. ಫಾರ್ಮುಲಾ ಮಿಲ್ಕ್ ಆಗಿರ್ಬೋದು, ರಾಗಿ ಸರಿ ಆಗಿರ್ಬೋದು, ಏನು ಕೊಡೋಕೆ ಹೋಗಬೇಡಿ. ಯಾಕಂದರೆ ತಾಯಿ ಹಾಲು 6 ತಿಂಗಳವರೆಗೂ ತುಂಬ ಮುಖ್ಯ. 6 ತಿಂಗಳಾದ್ಮೇಲೆ ಬೇಕಂದರೆ ಒಂದು ಸ್ವಲ್ಪ ತೆಳ್ಳಗೆ ರಾಗಿ ಸರಿ ಮಾಡಿಬಿಟ್ಟು ಬೆಳಗ್ಗೆ 1 ಸ್ಪೂನು, ನೈಟ್ 1 ಸ್ಪೂನ್ ಕೊಡ್ಬೋದು, ಇಲ್ಲ ಅರ್ಧ ಸ್ಪೂನ್ ಕೊಡ್ಬೋದು. ಬಟ್ 6 ತಿಂಗಳವರೆಗೂ ಏನೇ ಕೊಡೋಕೆ ಹೋಗಬೇಡಿ. 6 ತಿಂಗಳಾದ್ಮೇಲೆ ಬೇಕಾದ್ರೆ ಅನ್ನ ಕೊಡಿ, ಸರಿ ಕೊಡಿ, ಇಡ್ಲಿ ಕೊಡಿ, ದೋಸೆ ಏನು ಬೇಕಾದರೂ ಕೊಡಿ. ಬಟ್ 6 ತಿಂಗಳವರೆಗೂ ಏನು ಕೊಡೋಕೆ ಹೋಗಬೇಡಿ. ತಾಯಿ ಎದೆ ಹಾಲು ಕುಡಿದಷ್ಟು ಮಕ್ಕಳು ಗಟ್ಟಿಮುಟ್ಟಾಗಿರ್ತವೆ ಅಂತ ಹೇಳ್ತಾರೆ ಅಲ್ವಾ. ಅದಕ್ಕೆ ನೀವು ಏನು ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ಆಗಿದ್ದಾಗಲೇ ಅಂತ ಹೇಳ್ಬಿಟ್ಟು ಮನೇಲಿ ಏನೇ ಕಷ್ಟ ಇರ್ಬೋದು, ಏನೇ ಆದರೂ ಪರವಾಗಿಲ್ಲ, ನೀವೇನು ಯೋಚನೆ ಮಾಡಬೇಡಿ. ಹೊಟ್ಟೆ ತುಂಬ 3 ಟೈಮು ಊಟ ಮಾಡಿ, ಬೆಳಗ್ಗೆ ಎದ್ದಿದ ತಕ್ಷಣ ಹಾಲು ತೊಗೊಳ್ಳೋರಾದರೆ ಹಾಲು ತೊಗೊಳ್ಳಿ, ಕಾಫಿ ಟೀ ಏನೋ ಹಾಲು ತೊಗೊಂಡು ರಸ್ಕ್ ತಿನ್ನಿ. ಬ್ರೆಡ್ ತಿನ್ನೋಕೆ ಹೋಗಬೇಡಿ, ಯಾಕಂದರೆ ಮಕ್ಕಳಿಗೆ ಹೊಟ್ಟೆ ಗಟ್ಟಿ ಆಗುತ್ತೆ. ಸೊ ಅವರು ಅಳ್ತಾನೆ ಇರ್ತಾರೆ. ಹೊಟ್ಟೆ ಗಟ್ಟಿ ಆದರೆ ಮೋಷನ್ ಮಾಡೋಕ್ಕಾಗಲ್ಲ, ಸೊ ಅಳ್ತಾನೆ ಇರ್ತಾರೆ. ಅದಕ್ಕೆ ರಸಕ್ಕೆ ತೊಗೊಳ್ಳಿ, ಬ್ರೆಡ್ ಮಾತ್ರ ತೊಗೊಳಕ್ಕೆ ಹೋಗಬೇಡಿ. ಹಾಲು ರಸಕ್ಕೆ ತೊಗೊಳ್ಳಿ. ಮತ್ತು ಟಿಫನ್ಗೆ ಅನ್ನ ಸಾಂಬಾರು. ನಿಮಗೇನಾದರೂ ತುಂಬ ಹಾಲು ಕಡಿಮೆ ಇದೆ ಅಂದರೆ ಅನ್ನದ ಜೊತೆಗೆ ಬಿಸಿ ಬಿಸಿ ಅನ್ನ ತೊಗೊಂಡು ಅದಕ್ಕೆ 1 ಇಡಿಯಷ್ಟು ಬೆಳ್ಳುಳ್ಳಿನ ಅನ್ನದಲ್ಲಿ ಹಾಕಿ ಮುಚ್ಚಿ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿ. ಬೆಳ್ಳುಳ್ಳಿನ ಊಟದಲ್ಲಿ ಎಷ್ಟು ತಿಂತೀರೋ ಅಷ್ಟು ಹಾಲು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಮತ್ತು ಮೆಂತೆಕಾಳನ್ನ ಗಂಜಿ ನೈಟಲ್ಲಿ ನೆನೆಸ್ಬಿಟ್ಟು ಗಂಜಿ ರೂಪದಲ್ಲಾದರೂ ತೊಗೊಳ್ಳಿ, ಇಲ್ಲ ಟೀ ಥರನಾದರೂ ತೊಗೊಳ್ಳಿ. ಹಾಗೆ ನೀರು ಕುಡಿದ್ಬಿಟ್ಟು ನಾನು ಅದನ್ನು ಹಂಗೆ ಜಗದು ತಿಂತೀನಿ ಅಂದರೆ ಆ ಥರನಾದರೂ ತಿನ್ನಿ. ಮತ್ತು ಸಬ್ಬಕ್ಕಿ ಸೊಪ್ಪು, ಅದನ್ನು ಚೆನ್ನಾಗಿ ಪಲ್ಯನಾದರೂ ಮಾಡ್ಕೊಂಡು ತಿನ್ನಿ, ಇಲ್ಲ ಬಸ್ಸಾರು ಮಾಡ್ಕೊಂಡಾದರೂ ಯಾವ ಥರನಾದರೂ ಪರವಾಗಿಲ್ಲ. ಸಬ್ಬಕ್ಕಿ ಸೊಪ್ಪನ್ನ ಚೆನ್ನಾಗಿ ಸೇವಿಸಿ. ಮತ್ತು ಮಗುನ ಚೆನ್ನಾಗಿ ಫೀಡ್ ಮಾಡಿಸ್ತಾ ಇರಬೇಕು. ಈ ಕಡೆ 20 ಮಿನಿಟ್ಸ್, ಈ ಕಡೆ 20 ಮಿನಿಟ್ಸು. ಅದು ಚೆನ್ನಾಗಿ ಎಷ್ಟು ಸಕ್ ಮಾಡುತ್ತಲ್ವ ಅಷ್ಟು ನಮ್ಗೆ ಹಾಲು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ನಾವು ಸಕ್ ಮಾಡಿಸ್ತಾ ಇದ್ದರೆ ಅದು ಹಾಲು ಉತ್ಪತ್ತಿ ಆಗೋಲ್ಲ. ಮಗು ಸಕ್ ಮಾಡಿದಷ್ಟು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಅದಕ್ಕೆ ನೀವು 1 ಅವರ್ಗೆ ಒಂದ್ಸಲಿ ಸಕ್ ಮಾಡಿಸ್ತಾ ಇರಿ. 20 ಮಿನಿಟ್ಸ್ ರೈಟ್ ಸೈಡ್ ಮಾಡಿಸಿದ್ರೆ ಇನ್ನು 20 ಮಿನಿಟ್ಸ್ ಸೈಡ್ ಮಾಡಿಸಿ. ಸೊ ನೀವು ಎಷ್ಟು ಸಕ್ ಮಾಡಿಸ್ತೀರೋ ಅಷ್ಟು ಇಂಪಾರ್ಟೆಂಟು. ಹೇಳ್ತಾ ಇದ್ದೀನಿ, ಮೈಂಡಲ್ಲಿ ಇಟ್ಕೊಳ್ಳಿ. ಮತ್ತು ಒಂದೇ ಕಡೆ ಜಾಸ್ತಿ ಕುಡ್ಸೋಕೆ ಹೋಗಬೇಡಿ. ಒಂದೇ ಕಡೆ ಜಾಸ್ತಿ ಅದು ಕುಡಿದಷ್ಟು ಒಂದು ಕಡೆ ಗಟ್ಟಿ ದಪ್ಪ ಆಗಿಬಿಡುತ್ತೆ, ಒಂದು ಕಡೆ ಬ್ರೆಸ್ಟು ತುಂಬ ಸಣ್ಣ ಆಗುತ್ತೆ. ಬರೀ ಒಂದೇ ಕಡೆ ಕುಡ್ಸೋಕೆ ಹೋಗಬೇಡಿ, 2 ಕಡೆನೂ ಕುಡಿಸಿ. ಯಾಕಂದರೆ ಅದು ಜಾಸ್ತಿ ಸಕ್ ಮಾಡಿದಷ್ಟು ಹಾಲು ಜಾಸ್ತಿ ಆಗುತ್ತಲ್ವ. ಅದಕ್ಕೆ 2 ಕಡೆ ಸಕ್ ಮಾಡಿಸಿದ್ರೆ 2 ಕಡೆನೂ ಜಾಸ್ತಿ ಆಗುತ್ತಲ್ವ. ಸೊ ಸಬ್ಬಕ್ಕಿ ಸೊಪ್ಪು ತಿನ್ನೋದ್ರಿಂದ ಆಗಿರ್ಬೋದು, ಬೆಳ್ಳುಳ್ಳಿ, ತುಪ್ಪ ಮತ್ತು ಮೆಂತೆಕಾಳು ಇವೆಲ್ಲ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿ ಹಾಲು ಉತ್ಪತ್ತಿ ಆಗುತ್ತೆ. ಮತ್ತು ಮೇನ್ ಇಂಪಾರ್ಟೆಂಟ್ ಅಂದರೆ ಏನು ಯೋಚನೆ ಮಾಡಬಾರ್ದು. ಮನೆಯಲ್ಲಿ ಜಗಳದ ಬಗ್ಗೆ ಆಗಿರ್ಬೋದು, ಮನೆಯಲ್ಲಿ ಗಂಡ ಹೆಂಡತಿ ಜಗಳ, ಅಪ್ಪ ಅಮ್ಮ ಏನೇ ಜಗಳ ಆಗಿರಲಿ, ಬಟ್ ಏನು ಚಿಂತೆ ಮಾಡಿದೆ ನನ್ನ ಮಗುಗೆ ಚೆನ್ನಾಗಿ ಫೀಡ್ ಮಾಡಿಸ್ಬೇಕು, ನನ್ನ ಮಗು ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡಿಕೊಂಡು ಚೆನ್ನಾಗಿ 3 ಟೈಮ್ ಊಟ ಮಾಡಿ, ನಿದ್ದೆ ಮಾಡಿ, ಮಗು ಮಲಗಿದಾಗ ನೀವು ಮಲಗಿ, ಮಗುನ ಆಟಾಡಿಸಿ, ಅದಕ್ಕೆ ಲಾಲನೆ ಪಾಲನೆ ಮಾಡಿ, ಅದ್ರ ಜೊತೆ ಚೆನ್ನಾಗಿರಿ, ಖುಷಿಯಾಗಿರಿ. ತುಂಬ ಚೆನ್ನಾಗಿ ಹಾಲು ಉತ್ಪತ್ತಿ ಆಗುತ್ತೆ. ನನಗೂ ಅಷ್ಟೇ, ನಾನು 6 ತಿಂಗಳವರೆಗೂ ಏನೂ ತಿನ್ನಿಸ್ತಾನೆ ಇರಲಿಲ್ಲ. ಬರೀ ಬ್ರೆಸ್ಟ್ ಫೀಡಿಂಗೆ ನನಗೆ ಹಾಲು ಚೆನ್ನಾಗೇ ಬರ್ತಾಯಿತ್ತು. ನಾನು ಸೊಪ್ಪು ತರಕಾರಿ ಎಲ್ಲ ಊಟ ಮಾಡ್ತಾಯಿದ್ದೆ. ನೀವು ಅಷ್ಟೇ ಸೊಪ್ಪು ತರಕಾರಿ ಎಲ್ಲ ಚೆನ್ನಾಗಿ ಊಟ ಮಾಡಿ. ಅಂದರೆ ಬದನೆಕಾಯಿ, ಆಲೂಗಡ್ಡೆ, ಹಸಿಮೆಣ್ಸಿನ್ಕಾಯಿ ಈ ಥರ ತಿನ್ನಬೇಡಿ ಅಷ್ಟೇ. ನುಗ್ಗೆ ಸೊಪ್ಪು ಅಷ್ಟೇ, 1 3 ಮಂತ್ಸ್ ಆದಮೇಲೆ ನುಗ್ಗೆ ಸೊಪ್ಪು ಪಲ್ಯ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿ ಹಾಲು ಉತ್ಪತ್ತಿ ಆಗುತ್ತೆ. ಪ್ರೆಗ್ನೆಂಟಲ್ಲಿ ಏನಾದರೂ 1 7 ಮಂತ್ ಆಫ್ಟರ್ ಏನಾದರೂ ನೀವು ನುಗ್ಗೆ ಸೊಪ್ಪು ತಿಂದಿದ್ರೆ ನಿಮಗೆ ಎದೆ ಹಾಲು ಕಡಿಮೆನೇ ಆಗೋಲ್ಲ, ಅಷ್ಟು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಅದಕ್ಕೂ ಮುಂಚೆ ತಿನ್ನೋಕ್ಕೆ ಕೆಲವರು ತುಂಬ ಭಯಪಡ್ತಾರೆ. ಯಾಕಂದರೆ ತುಂಬ ದಿನಗಳ ನಂತರ ಪ್ರೆಗ್ನೆನ್ಸಿ ಆಗಿರುತ್ತೆ ಅವರಿಗೆ. ಏನಾದರೂ ಸೊಪ್ಪು ಹೀಟಲ್ವಾ, ಅದು ತಿಂದುಬಿಟ್ರೆ ಏನಾದರೂ ನನಗೇನಾದರೂ ಅಬೋರ್ಷನ್ ಆಗಿಬಿಡುತ್ತಾ, ಇಲ್ಲ ಮಗುಗೇನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತೇಳ್ಬಿಟ್ಟು ಭಯ ಇರುತ್ತೆ. ಸೊ 7 ಮಂತ್ ಆಫ್ಟರ್ ಏನಾದರೂ ನೀವು
ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ತಿಂದಿದ್ರೆ ನಿಮ್ಗೆ ಹಾಲಂತೂ ಕಡಿಮೆನೇ ಆಗಲ್ಲ, ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಚೆನ್ನಾಗಿ ಊಟ ಮಾಡಿಕೊಂಡು ಚೆನ್ನಾಗಿ ನೆಮ್ಮದಿಯಾಗಿ ಖುಷಿಯಾಗಿರಿ. ಅಯ್ಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.